ಇವತ್ತಿನ ವ್ಲಾಗಲ್ಲಿ MTR ಗುಲಾಬ್ ಜಾಮೂನ್ನ ಮನೇಲಿ ಯಾವ ರೀತಿ ಸಾಫ್ಟಾಗಿ ಮಾಡೋದು ಅನ್ನೋ ವಿಧಾನನ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಏನೆಲ್ಲ ಐಟಮ್ಸ್ ಬೇಕು ಅಂದರೆ ನಮಗೆ ಗುಲಾಬ್ ಜಾಮೂನ್ ಪ್ಯಾಕೆಟ್ ಬೇಕು. ಸೊ ನಾನಿಲ್ಲಿ 175 ಗ್ರಾಮ್ದು ಗುಲಾಬ್ ಜಾಮೂನ್ನ ತೊಗೊಂಡಿದ್ದೀನಿ 1 ಪ್ಯಾಕೆಟ್. ಹಾಗೆ GRB ತುಪ್ಪ ಬೇಕು. ನಂತರ ಹಸಿ ಹಾಲು, ಹಾಗೆ 400 ಗ್ರಾಮು ಸಕ್ಕರೆ ತೊಗೊಂಡಿದ್ದೀನಿ. ಏಲಕ್ಕಿಕಾಯಿ ತೊಗೊಂಡಿದ್ದೀನಿ ಕುಟ್ಟಿ ಒಂದು 4ನ, ಒಂದು ಅರ್ಧ ಹೋಳು ನಿಂಬೆಹಣ್ಣು ಆದರೆ ಸಾಕು. ಹಾಗೆ ಕರಿಯೋದಕ್ಕೆ ಆಯಿಲ್, ಹಾಗೆ ಒಂದು ಮಿಕ್ಸಿಂಗ್ ಬೌಲ್ ಸಹ ಬೇಕು. ಸೊ ಬನ್ನಿ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ಬೇಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ವೀಡಿಯೋ ಮಾಡೋಕ್ಕೂ ಮುಂಚೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಗ ನೋಡೋದ್ರಿಂದ ನಿಮಗೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಅನ್ನೋದು ನಿಮಗೆ ತಿಳಿಯುತ್ತೆ. ಸೊ ಮೊದಲಿಗೆ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡು ಈಗ ಕಟ್ ಮಾಡ್ಕೊಳ್ಳಿ. ಈಗ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಫುಲ್ ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಕಲಿಸುವಾಗ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಎಕ್ಸ್ಟ್ರಾ ಉಳಿಸ್ಕೊಂಡಿರಿ. ಲಾಸ್ಟಲ್ಲಿ ಹಿಟ್ಟು ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಜಾಮೂನ್ ಮಾಡೋದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಹಸಿ ಹಾಲು ಹಾಕೋದ್ರಿಂದ ಜಾಮೂನು ತುಂಬಾ ಸ್ಮೂತಾಗಿ ಬರುತ್ತೆ. ಕೆಲವೊಬ್ಬರು ಜಾಮೂನು ನೀರು ಹಾಕಿ ಮಾಡೋದ್ರಿಂದ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಾಲು ಹಾಕಿದ್ರೆ ಆದಷ್ಟು ಅದು ತಿಕ್ಕಾಗೆ ತುಂಬಾ ಸ್ಮೂತಾಗೆ ಜಾಮೂನ್ ಬರುತ್ತೆ. ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಲು ಎಲ್ತ್ಗೂ ತುಂಬಾ ಒಳ್ಳೆಯದು. ಹಾಗಾಗಿ ಮಕ್ಳಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಜಾಮೂನ್ನ ಕಲಿಸೋ ವಿಧಾನ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಅತಿಯಾಗಿ ಹಾಲು ಹಾಕಿದ್ರೂ ಜಾಸ್ತಿ ಆಗುತ್ತೆ, ಹಾಗೆ ಕಡಿಮೆ ಹಾಕಿದಾಗೂ ತುಂಬಾ ಹಾರ್ಡಾಗಿರುತ್ತೆ. ಹಾಗಾಗಿ ಸ್ವಲ್ಪನೇ ಹಾಲು ಹಾಕ್ಕೊಳ್ತಾ ಸ್ಮೂತಾಗಿ ಕಲಿಸೋದ್ರಿಂದ ಜಾಮೂನ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಜಾಮೂನ್ ಪೌಡರ್ನು ಸಹ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಂದು ಸರಿ ಎಲ್ಲ ಜಾಮೂನು ಹಾಕಿದಾಗ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಹಾಲು ಹಾಕಿದಾಗ ತುಂಬಾ ತೆಳುವಾಗಿ ಕಲಿಸ್ಬಿಡ್ತಾರೆ. ಆಗ ಪೌಡರ್ ನಮ್ಮ ಹತ್ರ ಇರೋದಿಲ್ಲ. ಹಾಗಾಗಿ ನಾನು ಈ ಮೆಥಡ್ನ ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ಈಗ ನೋಡಿ, ಸ್ವಲ್ಪನೇ ಹಾಲು ಮತ್ತು ಪೌಡರ್ನ ಹಾಕ್ಕೊಂಡಿದ್ದೀವಿ. ಈ ರೀತಿ ಸ್ಮೂತಾಗೆ ಕಲಿಸ್ಕೊಳ್ಳಿ. ಈಗ ಎಲ್ಲ ಪೌಡರ್ನ ನಾನು ಹಾಕಿದ್ದೀನಿ. ಈ ರೀತಿ ಎಲ್ಲ ಕಲಿಸಿದ್ಮೇಲೆ ಬೇಕಂದರೆ ನೀವು ಆಯಿಲು ಅಥವಾ ತುಪ್ಪನ ಯೂಸ್ ಮಾಡಿ ಸಾಫ್ಟಾಗೆ ಕಲಿಸ್ಕೊಳ್ಬೋದು. ಸೊ ಫೈನಲಿ ಈ ರೀತಿ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಇಷ್ಟು ಸ್ಮೂತಾಗಿದ್ದರೆ ಸಾಕಾಗುತ್ತೆ. ನಂತರ ಒಂದು 5 to 10 ಮಿನಿಟ್ಸು ಇದನ್ನ ನೆನೆಯೋದಕ್ಕೆ ಬಿಡೋಣ. ನಾವು ಕಲಿಸಿದ ಹಿಟ್ಟು ಇನ್ನೂ ಸ್ಮೂತಾಗಿ ಆಗಬೇಕು ಅಂದರೆ ಇನ್ನೂ ಒಂದು ಮೆಥಡ್ ಇದೆ. ಸೊ ಅದನ್ನು ನಾನು ತೋರಿಸ್ತೀನಿ. ಈ ರೀತಿ ಹಿಟ್ಟನ್ನ ತೊಗೊಂಡು ರೋಲ್ ಮಾಡಿಕೊಂಡು ಈ ಪ್ಯಾಕೆಟನ್ನು ಒಳಗೆ ನಾವು ಹಿಟ್ಟನ್ನು ಹಾಕೋದ್ರಿಂದ ಇನ್ನೂ ತುಂಬಾ ಸಾಫ್ಟಾಗಿ ಬರುತ್ತೆ ಜಾಮೂನು. ಸೊ ಇದನ್ನ ಕ್ಲೋಸ್ ಮಾಡಿ ಮತ್ತೆ ನಾವು ಬೌಲ್ನೊಳಗೆ ಹಾಕಿ ಲಿಡ್ನ ಕ್ಲೋಸ್ ಮಾಡೋಣ. ಒಂದು 5 to 10 ಮಿನಿಟ್ಸ್ ಆದರೆ ಸಾಕು. ಈಗ 5 ಮಿನಿಟ್ಸ್ ಆಗಿದೆ. ಕೈಗೆ ಈ ರೀತಿ ತುಪ್ಪ ಸವರ್ಕೊಂಡು ಉಂಡೆಗಳನ್ನ ಕಟ್ಟಿ ಈಗ ಮಕ್ಕಳಿಬ್ಬರು ಆಲ್ರೆಡಿ ಈ ರೀತಿ ಉಂಡೆಗಳನ್ನ ತಗೊಂಡು ಕಟ್ತಾ ಇದ್ದಾರೆ. ಈ ರೀತಿ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆಗಳನ್ನ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲೂ ಬ್ರೇಕ್ ಆಗೋದಿಲ್ಲ. ಸೊ ನೋಡಿ ಫೈನಲಿ ಯಾವ ರೀತಿ ಬರುತ್ತೆ. ಸೊ ಈಗ ಮೋನ್ವಿ ಈಗ ಉಂಡೆ ಕಟ್ಟಿದ್ದಾಳೆ. ಈಗ ನೆಕ್ಸ್ಟು ಆಯುಷ್ ಕಟ್ತಾ ಇದ್ದಾನೆ. ಸೊ ಆಯುಷು ಸಹ ಉಂಡೆಗಳನ್ನ ಕಟ್ಟಿ ಇಡ್ತಾ ಇದ್ದಾನೆ. ಈ ರೀತಿ ಮಕ್ಕಳಿಗೆ ಒಂದು ಕ್ರಿಯೇಟಿವ್ ಆಗಿ ಮಾಡೋದು ತುಂಬಾ ಇಷ್ಟಪಡ್ತಾರೆ. ಫೈನಲಿ ಇಷ್ಟು ಉಂಡೆಗಳನ್ನ ಮೋನ್ವಿತಾ ಆ್ಯಂಡ್ ಆಯುಷ್ ಕಟ್ಟಿದ್ದಾರೆ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ. ನಾನಿಲ್ಲಿ ಸ್ಟೀಲ್ ಬಾಣಲಿನ ಇಟ್ಕೊಂಡಿದ್ದೀನಿ. ನಂತರ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ನಾನು 400 ಗ್ರಾಮ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ.
ನಂತರ ಈಗ ಪಾಕಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಪಾಕ ಈಗ ನಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಒಂದೆಳೆ ಪಾಕನ ಬರೆಸ್ಕೊಳ್ಬೇಕಾಗತ್ತೆ. ಸಕ್ಕರೆ ಕರಗ್ತಾ ಇದ್ದಾಗೆ ಒಂದು ಕುದಿ ಬಂದರೆ ಸಾಕು. 4 ಏಲಕ್ಕಿ ಕಾಯಿನ ನಾನಿಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ. ಹೀಗೆಲ್ಲ ಸಕ್ಕರೆ ಎಲ್ಲ ಕರಗ್ತಾ ಇದೆ. ಆದಷ್ಟು ನೈಟಲ್ಲಿ ಜಾಮೂನ್ ಮಾಡೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ. ಯಾಕಂದರೆ ನೈಟೆಲ್ಲ ಓವರ್ ನೈಟು ತುಂಬಾ ಸಾಫ್ಟಾಗಿರುತ್ತೆ ಜಾಮೂನು. ಮಾರ್ನಿಂಗ್ ಮಾಡಿ ಈಗ ಈವ್ನಿಂಗು ಸಹ ಮಾಡಬಹುದು, ಬಟ್ ಆದರೆ ಮಕ್ಕಳಿರೋ ಮನೆಗಳಲ್ಲಿ ಸಾಧ್ಯವೇ ಇಲ್ಲ. ಹಾಗಾಗಿ ನೈಟು ಮಾಡಿಬಿಟ್ರೆ ಬೆಳಿಗ್ಗೆ ಮಕ್ಳಿಗೆ ಕೊಟ್ಟಾಗ ತುಂಬಾ ಖುಷಿಯಾಗೆ ತಿಂತಾರೆ. ನಾಳೆ ಬರ್ಡೇ ಅಂದಾಗ ನೈಟ್ ಅಮ್ಮ ಜಾಮೂನ್ ಮಾಡಿ ಇಡ್ತಾ ಇದ್ರು. ಸೊ ನನಗೀಗ ಇಲ್ಲಿ ಜಾಮೂನ್ ಮಾಡ್ತಾ ಇದ್ದಾಗ ನನಗದು ನೆನಪಾಯಿತು. ಈ ಕಡೆ ಸಕ್ಕರೆ ಪಾಕ ಕುದಿಯೋಷ್ಟೊತ್ತಿಗೆ ಈ ಕಡೆ ಗ್ಯಾಸಲ್ಲಿ ನಾನು ನಂತರ ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಜಾಮೂನು ಮುಳುಗುವಷ್ಟು ಆಯಿಲ್ ಇದ್ದರೆ ಸಾಕು, ಡೀಪ್ ಫ್ರೈ ಆಗಬೇಕು. ಆದಷ್ಟು ಲೋ ಫ್ಲೇಮಲ್ಲಿ ಜಾಮೂನ್ನ ಕರಿಬೇಕು. ಬೇಗ ಮಾಡಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಮೀಡಿಯಂ ಫ್ಲೇಮಲ್ಲಿ ಇರಲಿ, ತುಂಬ ಲೋನು ಬೇಡ, ತುಂಬ ಹೈ ಫ್ಲೇಮು ಬೇಡ. ಸೊ ಈ ಕಡೆ ಆಲ್ರೆಡಿ ಪಾಕ ರೆಡಿ ಆಗ್ತಾ ಇದೆ. ಈ ರೀತಿ ಒಂದೆರಡು ಕುದಿ ಬಂದರೆ ಸಾಕು, ತುಂಬ ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಈ ಕಡೆ ಎಣ್ಣೆನೂ ಕಾಯ್ತಾ ಇದೆ. ಆಲ್ರೆಡಿ ಮಕ್ಕಳು ಈಗ ಜಾಮೂನ್ ಉಂಡೆನ ಕಟ್ತಾ ಇದ್ದಾರೆ. ಸೊ ಬೇಗ ಫಟಾಫಟ್ ಅಂತ ಜಾಮೂನ್ ಮಾಡಿಬಿಡೋಣ. ಒಂದೆಳೆ ಪಾಕ ಈಗ ರೆಡಿಯಾಗಿದೆ. ಸೊ ಈ ಟೈಮಲ್ಲಿ ನಾವು ಹಾಫ್ ಲೆಮನ್ ಜ್ಯೂಸನ್ನ ಇದಕ್ಕೆ ಆ್ಯಡ್ ಮಾಡೋದ್ರಿಂದ ಪಾಕ ಕನ್ಸಿಸ್ಟೆನ್ಸಿಯಾಗಿ ತಿಕ್ಕಾಗಿರುತ್ತೆ ಅಂತ ಈ ಲೆಮನ್ ಜ್ಯೂಸನ್ನ ನಾವು ಇದಕ್ಕೆ ಆ್ಯಡ್ ಮಾಡೋದು. ಸೊ ಆ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಲೆಮನ್ ಜ್ಯೂಸನ್ನ ಈಗ ಇದಕ್ಕೆ ಆ್ಯಡ್ ಮಾಡೋಣ. ಒಂದು ಸಾರಿ ನೀಟಾಗಿ ಕೈ ಆಡಿಸಿ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡೋಣ. ಈಗ ನಮ್ಮ ಪಾಕ ರೆಡಿ ಆಯಿತು. ಟೋಟಲಿ 36 ಉಂಡೆಗಳನ್ನ ಇವರು ಕಟ್ಟಿದ್ದಾರೆ. ಮಕ್ಕಳಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಈಗ ಎಣ್ಣೆಲಿ ಡೀಪ್ ಫ್ರೈ ಮಾಡೋಣ ಬನ್ನಿ. ಈಗ ಜಾಮೂನ್ ಉಂಡೆಗಳನ್ನ ಎಣ್ಣೆಲಿ ಡೀಪ್ ಫ್ರೈ ಮಾಡೋಣ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಸಣ್ಣ ಉಂಡೆನ ತೊಗೊಂಡು ಈ ರೀತಿ ಎಣ್ಣೆ ಒಳಗೆ ಬಿಡಿ. ನೋಡಿ, ಈ ರೀತಿ ಬಬಲ್ಸ್ ಬಂದಾಗ ಎಣ್ಣೆ ಕಾದಿದೆ ಅಂತ ಅರ್ಥ. ತುಪ್ಪ ಸವರ್ಕೊಂಡು ಉಂಡೆಗಳನ್ನೆಲ್ಲ ಇನ್ನೊಂದು ಸಾರಿ ನಾವು ಉಂಡೆ ಮಾಡಿಕೊಂಡು ನಂತರ ಎಣ್ಣೆ ಒಳಗೆ ಬಿಡೋಣ. ಈ ರೀತಿ ನಿಧಾನವಾಗಿ ಕಡಿಮೆ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು. ಒಂದು 15 ಮಿನಿಟ್ಸು 10 to 15 ಮಿನಿಟ್ಸ್ ಆದರೂ ಈ ಜಾಮೂನು ಕುಕ್ ಆಗಬೇಕು. ಆಗ ಒಳಗೆಲ್ಲ ತುಂಬಾ ಸ್ಮೂತಾಗೆ ಬೆಂದಿರುತ್ತೆ. ಇಲ್ಲಾಂದರೆ ಒಳಗೆಲ್ಲ ಇಟ್ಟಿಟ್ಟು ಹಾಗೆ ಇದ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ನಿಧಾನವಾಗಿ ಗೋಲ್ಡ್ ಕಲರ್ ಬರಬೇಕು. ಫ್ಲೇಮ್ ಜಾಸ್ತಿ ಇದ್ದು ಗೋಲ್ಡ್ ಮಾಡಿದಾಗ ಒಳಗೆಲ್ಲ ಇಟ್ಟಿಟ್ಟು ಹಾಗೆ ಇರುತ್ತೆ, ಆಗ ಜಾಮೂನು ಪರ್ಫೆಕ್ಟಾಗಿ ಬರೋದಿಲ್ಲ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಚೂಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಯಾವ ಕಡೆ ಬ್ರೌನ್ ಆಗಿಲ್ಲ ಆ ಕಡೆ ಸ್ವಲ್ಪ ಟರ್ನ್ ಮಾಡಿ ಹಿಂಗೆ ಪ್ರೆಸ್ ಮಾಡುವಾಗ ಆಗ ಜಾಮೂನು ಎಲ್ಲ ಕಡೆ ಫ್ರೈ ಆಗುತ್ತೆ. ಪಾಕಕ್ಕೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಅದೆಲ್ಲ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು 1 to ಡಬಲ್ ಸೈಜಲ್ಲಿ ಕಾಣುತ್ತೆ ಜಾಮೂನು.
ಬಿಸಿ ಬಿಸಿಲು ಜಾಮೂನ್ ತಿನ್ಬೋದು, ಏನು ತೊಂದರೆ ಇಲ್ಲ. ಆದರೆ ಬಟ್ ಆರಿದ ಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೈಟ್ ಮಾಡಿ ಇಟ್ಬಿಟ್ರೆ ಫುಲ್ಲು ಮಕ್ಕಳೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಕೊಟ್ಟಾಗ ತುಂಬ ಫುಲ್ ಖುಷಿಯಾಗ್ಬಿಡ್ತಾರೆ. ನಿಧಾನವಾಗೇ ಮಾಡ್ಕೊಳ್ಳಿ, ತುಂಬಾ ಪೇಷನ್ಸ್ ಮುಖ್ಯ. ಈ ರೆಸಿಪಿನ ಮನೇಲಿ ಒಂದ್ಸಾರಿ ಟ್ರೈ ಮಾಡಿ. ನಿಮ್ಮ ಮನೇಲೂ ತುಂಬಾ ಪರ್ಫೆಕ್ಟ್ ಆದ ಜಾಮೂನ್ನ ನೀವು ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ನೋಡಿ, ಎಲ್ಲ ಕಡೆ ಗೋಲ್ಡಿಶ್ ಆಗ್ತಾ ಇದೆ. ಎಲ್ಲೆಲ್ಲಿ ಇನ್ನೂ ಸ್ವಲ್ಪ ಎಲ್ಲೋ ಕಾಣಿಸ್ತಾ ಇದೆ ಅಲ್ಲಲ್ಲಿ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ಅದು ಟರ್ನ್ ಮಾಡ್ತಾ ಇದ್ರು ಮತ್ತೆ ಮತ್ತೆ ಅದು ರಿವರ್ಸ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಹಿಟ್ಟು ಕಲಿಸ್ಕೊಳ್ಳುವಾಗ ನೀರಲ್ಲೂ ಕಲಿಸ್ಕೊಳ್ಬೋದು, ಬಟ್ ಹಾಲು ಹಾಕಿ ಕಲಿಸೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಎಣ್ಣೆಲಿ ಈಗ ಡೀಪ್ ಫ್ರೈ ಮಾಡಿ ಈಗ ಆಲ್ಮೋಸ್ಟ್ 10 ಮಿನಿಟ್ಸ್ ಆಗ್ತಾ ಬಂತು. ನೋಡಿ, ಈಗ ಎಲ್ಲ ಗೋಲ್ಡ್ ಕಲರ್ ಆಗಿದೆ. ಸೊ ನಾವು ಡೈರೆಕ್ಟು ಸಕ್ಕರೆ ಪಾಕಕ್ಕೆ ಈಗಲೇ ಹಾಕಬಾರ್ದು, ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಒಂದು 5 to 7 ಮಿನಿಟ್ಸ್ ಬಿಟ್ಟು ನಂತರ ಹಾಕಿ. ಸಕ್ಕರೆ ಪಾಕ ತುಂಬ ಬಿಸಿ ಇದ್ದಾಗ ಹಾಕಬೇಡಿ, ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಹಾಕಿ. ಇನ್ನೂ ಸ್ವಲ್ಪ ಗೋಲ್ಡ್ ಕಲರ್ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಸ್ವಲ್ಪ ಎಲ್ಲೋ ಇದ್ದಾಗಲೇ ಹಾಕಿದಾಗ ಇನ್ನೂ ಸ್ವಲ್ಪ ಹಿಟ್ಟಿಟ್ಟಂಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಇನ್ನೂ ಸ್ವಲ್ಪ ಬ್ರೌನಿಷ್ ಬರಲಿ ಅಂತ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ನೋಡಿ, ನನ್ನ ಜಾಮೂನ್ ಕಡೆ ಹಾಕೊಳ್ತಾ ಇದ್ದೀನಿ. ನಂತರ ಉಳಿದ ಜಾಮೂನ್ನೆಲ್ಲ ಇದೇ ರೀತಿ ಪ್ರೊಸೀಜರ್ನಲ್ಲಿ ಕರಿಯೋಣ. ಈಗ ಸೆಕೆಂಡ್ ಟ್ರಿಪ್ಪು ನಾನು ಎಲ್ಲ ಉಂಡೆಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಇಲ್ಲೊಂದು ಟ್ರಿಪ್ ಇದೆ, ಇಲ್ಲೊಂದು ಟ್ರಿಪ್ ಇದೆ, ಹಾಗೆ ನೆಕ್ಸ್ಟ್ ಟ್ರಿಪ್ಗೆ ಒಟ್ಟು ಟೋಟ್ಲು 3 ಟ್ರಿಪ್ ಆಗುತ್ತೆ. ಒಂದೇ ಬಾರಿ ಎಲ್ಲ ಜಾಮೂನು ದೊಡ್ಡ ಬಾಣಲಿಲಿ ಹಾಕಿ ಡೀಪ್ ಫ್ರೈ ಮಾಡ್ಬೋದು, ಆದರೆ ಆಯಿಲೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಚಿಕ್ಕ ಪ್ಯಾನ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ತುಂಬಾ ನಿಧಾನವಾಗಿ ಟರ್ನ್ ಮಾಡ್ಕೊಳ್ಬೇಕು, ಯಾಕಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ತುಂಬ ಲೋ ಫ್ಲೇಮಲ್ಲಿ ನಾವು ಮೊದಲು ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಎರಡನೇ ಟ್ರಿಪ್ದು ಸಹ ನಾನು ಉಂಡೆಗಳನ್ನೆಲ್ಲ ಎಣ್ಣೆಲಿ ನಿಧಾನವಾಗಿ ಕರೆದಿದ್ದೀನಿ. ತುಂಬ ಆತರ ಮಾಡ್ಕೊಳ್ಬೇಡಿ, ನಿಧಾನವಾಗಿ ಪೇಷನ್ಸಿಂದ ಮಾಡಿದ್ರೆ ಸ್ವೀಟು ತುಂಬಾ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ಯಾವ ಉಂಡೆನೂ ಸಹ ಒಡೆದೋಗಿಲ್ಲ, ಅಷ್ಟು ನೀಟಾಗೆ ಮಕ್ಕಳು ಆಗಲಿ ಉಂಡೆನ ಕಟ್ಕೊಟ್ಟಿದ್ದಾರೆ. ಸೊ ನಾನು ಇದನ್ನು ಸಹ ಈಗ ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ. ಇದನ್ನು ಆ್ಯಡ್ ಮಾಡೋಣ. ಸೊ ನಂತರ ಇನ್ನು ಬಾಕಿ ಉಳಿದ ಈ ಉಂಡೆಗಳನ್ನು ಸಹ ನಾನು ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಒಳಗೆ ಹಾಕುವಾಗಲೂ ಒಂದು ಸಾರಿ ನಾವು ರೌಂಡ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ತಟ್ಟೆಲೆ ಹಾಕಿಟ್ಟಾಗ ಕೆಳಗಡೆ ಸ್ವಲ್ಪ ಫ್ಲಾಟ್ ಆಗಿರುತ್ತೆ. ಮತ್ತೆ ಸ್ವಲ್ಪ ಕೈಗೆ ತುಪ್ಪನೋ ಎಣ್ಣೆನೋ ಸವರ್ಕೊಂಡು ನೀವು ಉಂಡೆ ಮಾಡಿ ಒಳಗೆ ಬಿಟ್ಟಾಗ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಆಲ್ರೆಡಿ ಇಲ್ಲಿ 2 ಟ್ರಿಪ್ ಹಾಕಿದ್ದೀನಿ. ಈಗ 3ನೇ ಟ್ರಿಪ್ಪಿನ ಜಾಮೂನು ಬೇಯ್ತಾ ಇದೆ. ಫುಲ್ ಎಲ್ಲ ಗೋಲ್ಡ್ ಕಲರ್ ಬಂದಿದೆ. ಇದನ್ನು ಸಹ ನಾವೀಗ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ.
ನೋಡಿ ಎಲ್ಲ ಸೈಡು ಫುಲ್ಲು ಗೋಲ್ಡ್ ಕಲರ್ ಬಂದಿದೆ. ಇನ್ನು ಕೆಲವರೊಬ್ಬರು ಗೋಲ್ಡ್ ಫುಲ್ಲು ಡಾರ್ಕ್ ಗೋಲ್ಡ್ ಕಲರ್ ಬರೆಸ್ತಾರೆ, ಆಗ ಪಾಕದಲ್ಲಿ ಹಾಕಿದಾಗ ತುಂಬಾ ಸಖತ್ತಾಗಿ ಕಾಣುತ್ತೆ. ಸ್ವಲ್ಪ ಲೈಟ್ ಬ್ರೌನ್ ಆದ್ರೂ ಚೆನ್ನಾಗಿರುತ್ತೆ, ತುಂಬ ಡಾರ್ಕ್ ಆದಾಗ ಅದ್ರ ಫ್ಲೇವರು ಸ್ವಲ್ಪ ಚೇಂಜ್ ಇರುತ್ತೆ. ಹಾಗಾಗಿ ನಾನು ಇಷ್ಟ ಆದರೆ ಸಾಕು ಅಂತ ಹೇಳಿ ಈಗ ಪಕ್ಕಕ್ಕೆ ಇವೆಲ್ಲವನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಬಿಸಿನಲ್ಲೇ ನಾವು ಜಾಮೂನ್ನ ಹಾಕ್ಕೊಳ್ಬಾರ್ದು. ಇದೊಂದು 5 ಮಿನಿಟ್ಸ್ ಆದಮೇಲೆ ಸಕ್ಕರೆ ಪಾಕದೊಳಗೆ ಹಾಕ್ಕೊಳ್ಳೋಣ. ಎಣ್ಣೆಲಿ ಡೀಪ್ ಫ್ರೈ ಮಾಡಿರೋ ಜಾಮೂನ್ ರೆಡಿಯಾಗಿದೆ. ಸೊ ಇದು ಡ್ರೈ ಇದೆ. ಈಗ ನಾವು ಇದಕ್ಕೆ ಸಕ್ಕರೆ ಪಾಕದೊಳಗೆ ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೋ ಸಕ್ಕರೆ ಪಾಕ ಇದೆ, ಆದರೆ ಜಾಮೂನ್ ಉಂಡೆಗಳನ್ನೆಲ್ಲ ಹಾಕಿದಾಗ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಬಿಡುತ್ತೆ. ಸೊ ನಾನು ನಿಮಗೆ ಮಾರ್ನಿಂಗ್ ತೋರಿಸ್ತೀನಿ. ಆಗ ಪಾಕ ಬೆಚ್ಚಗಿದೆ. ಬೇಕು ಅಂತಂದರೆ ನೀವು ಪಾಕ ಆರೋಗಿದ್ರೆ ಇನ್ನು ಸ್ವಲ್ಪ ನೀವು ಬಿಸಿ ಮಾಡಿಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ಬಿಸಿ ಮಾಡ್ತೀನಿ ನಾನು. ಅಲ್ಲಿರೋ ಸ್ವೀಟ್ನೆಲ್ಲ ಜಾಮೂನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಈಗ ಜಾಮೂನೆಲ್ಲ ಈಗ ಆರಿದೆ. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಬಿಸಿಯಾಗಿದೆ. ಸೊ ಈಗ ಒಂದೊಂದೇ ಜಾಮೂನ್ನ ಒಳಗೆ ಹಾಕ್ಕೊಳ್ಳೋಣ. ನೋಡಿ ಈಗ ಪಾಕ ಎಷ್ಟಿದೆ ಅಲ್ವಾ. ಮಾರ್ನಿಂಗ್ ನೋಡೋಣ ಎಷ್ಟಾಗಿರುತ್ತೆ ಅಂತ. ಸೊ ಒಂದ್ಸಾರಿ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ತೀನಿ. ಸೊ ಮಾರ್ನಿಂಗ್ ನೋಡೋಣ ಜಾಮೂನ್ ಯಾವ ರೀತಿ ಆಗಿರುತ್ತೆ ಅಂತ. ಸೊ ನೋಡೋಣ ಬನ್ನಿ ಜಾಮೂನ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸೊ ವಾವ್, ಸೂಪರಾಗಿ ಬಂದಿದೆ ನೋಡಿ. ಸಕ್ಕರೆ ಪಾಕ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ಸೊ ಫೈನಲಿ ನನ್ನ ಜಾಮೂನ್ ರೆಡಿ ಆಯಿತು. ಸೊ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಿಂಬೆ ರಸ ಹಾಕೋದ್ರಿಂದ ನೋಡಿ ಯಾವುದೇ ರೀತಿ ಸಕ್ಕರೆ ಪಾಕ ಜಾಸ್ತಿ ಇರೋದಿಲ್ಲ. ಹಾಕಿಲ್ಲ ಅಂದರೆ ನಮಗೆ ಸಕ್ಕರೆ ಪಾಕನೆಲ್ಲ ತುಂಬಾ ಅಬ್ಸರ್ವ್ ಮಾಡ್ಕೊಬಿಡುತ್ತೆ. ಆಗ ಮತ್ತೆ ಪಾಕ ಮಾಡಬೇಕಾಗುತ್ತೆ. ಹಾಗಾಗಿ ನಿಂಬೆಹಣ್ಣನ್ನ ಸ್ಕಿಪ್ ಮಾಡಬೇಡಿ. ಜಾಮೂನ್ ರೆಡಿ ಆಯಿತು. ಸೊ ನಮ್ಮ ಮನೇಲಿ ಈಗ ಗೆಸ್ಟ್ ಬಂದಿದ್ದಾರೆ. ಯಾರು? ಏನು ಇವ್ರ ಹೆಸರು? ಹೇಳು, ನಿನ್ನ ಹೆಸರೇನು? ದಿಶಾ ಅಂತ ಅವನ ಹೆಸರು. ಸೊ ದಿಶಾನ್ ಸಹ ಈಗ ಜಾಮೂನ್ನ ಟೇಸ್ಟ್ ಮಾಡ್ತಾನೆ. ನೋಡೋಣವಾ, ಇಷ್ಟನಾ ದಿಶಾಂತ್ ಜಾಮೂನು? ಹೇಗಿದೆ? ಸೂಪರಾ? ಇಷ್ಟ ಆಯ್ತಾ? ಈಗ ಆರ್ಯನಂಗೆ ತಿನ್ಸಣ್ವಾ? ಸೂಪರ್. ಥ್ಯಾಂಕ್ ಯು. ನಾ ತಿನ್ನದಾ? ಚೆನ್ನಾಗಾಯ್ತಾ? ಸೂಪರ್. ಈಗ ನೆಕ್ಸ್ಟ್ ಯಾರಿಗೆ? ಬಮ್ಮ ಹೇಳ ಪಾಪ. ಈಗ ಮೋನಕ ಸಹ ಜಾಯಿನ್ ಆದ್ಲು.
ಅಮ್ಮೋನಕ್ಕಂಗೆ ಅಪ್ಪ ಟೇಸ್ಟ್ ಮಾಡಿಸುತ್ತೆ. ಸೂಪರ್ ಅಂತ ನನಗೆ ಅಂತ ನೀನು ತೋರಿಸ್ತಿದ್ದೆ. ಮೋನಕ್ಕ ಹೆಂಗೆ ಆಕ್ಷನ್ ಮಾಡ್ತಪ್ಪ ನೋಡಿ. ಮೋನಕ್ಕ ನಾನು ದಿಶಾ ಅಂತೂ ಹೆಂಗೆ ಇಮಿಟೇಟ್ ಮಾಡ್ತಾ ಇದ್ದಾನೆ. ಈಗ ಜಾಮೂನು ಕಾಸು ಇಸ್ಕೊಳ್ರಿ ಇವನ ಹತ್ರ. ಏ ಕೊಡ್ಬೇಕು, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ತಿನ್ಸ್ಕೊಂಡ್ರೆ 10 ರೂಪಾಯಿ. 40 ರೂಪಾಯಿ ಕೊಡು. ಯಾರಂಗ್ ಮಾಡಿದ್ದು? ಮೋನಕ್ಕ ಹೆಂಗ್ ಮಾಡ್ತು ತೋರ್ಸು, ಇನ್ನೊಂದ್ಸಲಿ ತೋರ್ಸು. ಅಲ್ಲಿ ತೋರ್ಸಲ್ಲ ನೋಡಿ ಹೆಂಗ ಅಕ್ಕನ ಆಡ್ಕೊಳ್ತಾ ಇದ್ದಾನೆ ಅವನು. ಇಲ್ಲಾನು ತಿನ್ನು. ಸೊ ಈಗ ದಿಶಾ ಅಂತೂ ಈಗ ಅಮೌಂಟ್ ಕೊಡ್ಬೇಕು. ಕೊಡ್ಲೇಬೇಕು. ಕೊಡ್ಬೇಕಪ್ಪ. 50 ರೂಪೀಸ್ ಕೊಡ್ಬೇಕು. 50 ರೂಪಾಯಿ. ಸೊ ನೋಡಿ ಕೊಟ್ಟೆ. ತಾಳಿ ಬಂದು ಎಷ್ಟು ತರಲೆ ಅಂತ. ಇವತ್ತು ನಾನು ಮಾಡಿರೋ ಗುಲಾಬ್ ಜಾಮೂನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್.